ಹಾಯ್ ನಮಸ್ಕಾರ ಎಲ್ಲರಿಗೂ ಜೆ ಬಿ ಟೈಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ಲೇಟೆಡ್ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು, ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಲೈನಿಂಗ್ನಲ್ಲಿ ಸ್ಲೀವ್ಸ್ ಲೆಂತ್ ನಾನು 8 ಇಂಚಿಗೆ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ಲೀವ್ಸ್ದು ವಿಡ್ತು 8.5 ಇಂಚಿಗೆ ತೊಗೊಂಡಿದ್ದೀನಿ. ಇದು ಬಾರ್ಡರು, ಇದು ಮೇನ್ ಫ್ಯಾಬ್ರಿಕ್ಕು. ಇದು ಪ್ಲೇಟ್ ಮಾಡೋದಕ್ಕೋಸ್ಕರ ಈ ರೀತಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದು 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಇದರ ವಿಡ್ತು 12.5 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾನು 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನ್ಯಾಚ್ ಹಾಕೊಳ್ತಾ ಇದ್ದೀನಿ. ಈ ರೀತಿ ನೋಡ್ಬೋದು, ಇದು ಪ್ಲೇಟ್ಸ್ಗಳನ್ನ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸೈಡಲ್ಲಿ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಈ ಸೈಡು ಕೂಡ ಇದೇ ರೀತಿ ಪ್ಲೇಟ್ಸ್ಗಳನ್ನ ನೀಟಾಗಿ ಹಿಡ್ಕೊಂಡು ಇಲ್ಲಿ ನಾವು ಈ ರೀತಿ ಎಲ್ಲ ನೀಟಾಗಿ ಪ್ಲೇಟ್ಸ್ಗಳನ್ನ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು, ಈ ರೀತಿ ಪ್ಲೇಟ್ಸ್ ಪಾರ್ಟ್ ರೆಡಿ ಆಯಿತು. ಈಗ ಇದ್ರ ಮೇಲೆ ಲೈನಿಂಗ್ನಲ್ಲಿ ಕಟ್ ಮಾಡಿರುವಂಥ ಸ್ಲೀವ್ಸ್ನ ಇಟ್ಟು ಈಗ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪ್ಲೇಟ್ಸ್ ಪಾರ್ಟ್ಗೆ ಲೈನಿಂಗ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಈಗ ಇಲ್ಲಿ ಜಾಸ್ತಿ ಆಗಿರೋ ಪ್ಲೇಟ್ಸ್ ಪಾರ್ಟ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಇಲ್ಲಿ ಜಾಸ್ತಿ ಆಗಿರೋ ಮೇನ್ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈಗ ಇದನ್ನೆಲ್ಲ ಕಟ್ ಮಾಡಿ ಆಯಿತು. ಈಗ ಇಲ್ಲಿ ಸ್ಲೀವ್ಸ್ ಕೆಳಭಾಗದಲ್ಲಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ಗೆ ನಾನು ಲೈನಿಂಗ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಇದು ಪ್ಲೇಟ್ಸ್ ಪಾರ್ಟು, ಸ್ಲೀವ್ಸ್ದು ಪ್ಲೇಟ್ಸ್ ಪಾರ್ಟ್ ರೆಡಿ ಆಯಿತು, ನೋಡಬಹುದು ಇಲ್ಲಿ. ಈಗ ಇದಕ್ಕೆ ಬಾರ್ಡರ್ನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಈ ರೀತಿ ಮೇನ್ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದರ ಮೇಲೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಇದನ್ನು ಸ್ಟಿಚ್ ಮಾಡಿ ಆಯಿತು. ಈಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಇದ್ರ ಮೇಲೆ ಬಾರ್ಡರ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಇಲ್ಲಿ ಬಾರ್ಡರ್ನ ಈ ರೀತಿ ಇದನ್ನು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಬಾರ್ಡರ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ಗೆ ಬಾರ್ಡರ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಈಗ ಈ ಬಾರ್ಡರ್ ಮೇಲಿನ ಸೈಡು ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು.
ಈ ರೀತಿ ಸ್ಲೀವ್ಸ್ಗೆ ಬಾರ್ಡರ್ನ ಹಚ್ಚಿ ಸ್ಟಿಚ್ ಮಾಡಿ ಐತಿ. ಇಲ್ಲಿ ನೋಡ್ಬೋದು ಈ ರೀತಿ ಪ್ಲೇಟೆಡ್ ಸ್ಲೀವ್ಸ್ ರೆಡಿ ಆಯಿತು ನೋಡ್ಬೋದು. ಈ ರೀತಿ ಪ್ಲೇಟೆಡ್ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಹಾಗೆ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪ್ಲೇಟ್ಸ್ ಸ್ಲೀವ್ಸ್ ರೆಡಿ ಆಯಿತು ಅಂತ.